ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯಾ. ಬೀದರ್ ಸಿಲ್ವರ್ ಸ್ಟಾರ್ ರೋಟರಿ ಕ್ಲಬ್ನಿಂದ 500 ಸಸಿ ನೆಟ್ಟು ಪರಿಸರ ಜಾಗೃತಿ. ಹೌದು ವೀಕ್ಷಕರೇ, ಬೀದರ್ ನಗರದ ಹೊಸ ಬಸ್ ನಿಲ್ದಾಣದ ಸಮೀಪ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ಹಸಿರೇ ಉಸಿರು ಎಂಬಂತಹ ಧ್ಯೇಯದೊಂದಿಗೆ ನಗರದಲ್ಲಿ ಸರಿಸುಮಾರು 500 ಸಸಿಯನ್ನ ನೆಟ್ಟುವ ಮೂಲಕ ಪರಿಸರ ಜಾಗೃತಿಯನ್ನ ಮೂಡಿಸಲಾಯಿತು. ಇನ್ನು ಬೀದರ್ನಲ್ಲಿ ಕೂಡ ಉತ್ತಮ ಹಸಿರು ವಾತಾವರಣ ನಿರ್ಮಾಣವಾಗಬೇಕು ಎಂಬ ಉದ್ದೇಶದಿಂದ ನಾವು ಬೀದರ್ ನಗರದಲ್ಲಿ ಒಟ್ಟು 500 ಗಿಡಗಳನ್ನು ನೆಟ್ಟು ಪೋಷಣೆಯನ್ನ ಮಾಡ್ತೀವಿ ಅಂತ ಕ್ಲಬ್ನ ಅಧ್ಯಕ್ಷರಾದ ಸರ್ದಾರ್ ಪುನೀತ್ ಸಿಂಗ್ ಅವರು ಹೇಳಿದರು. ಇನ್ನು ಇದೇ ವೇಳೆಯಲ್ಲಿ ಮಾತನಾಡ್ತಾ ಕ್ಲಬ್ನ ಸಲಹೆಗಾರರಾದ ಹಾಗೂ ಜಿಲ್ಲಾಧ್ಯಕ್ಷರಾದ ನಿಯೋಜಿತ ತಿಂಗಳುಗಳು ಬಸವರಾಜ್ ತನ್ನೂರ್ ಅವರು ಬೀದರ್ ಕೂಡ ಬೆಂಗಳೂರು ಮಾದರಿಯಲ್ಲಿ ಹಸಿರುಮಯವಾಗಬೇಕು, ಇನ್ನು ಅದಕ್ಕಾಗಿ ನಮ್ಮ ಸಿಲ್ವರ್ ಸ್ಟಾರ್ಗಳು ಒಂದು ಮಹತ್ತರ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಇನ್ನು ಬೀದರ್ನಲ್ಲಿ 500ಕ್ಕೂ ಅಧಿಕ ಸಸ್ಯಗಳನ್ನು ನೆಟ್ಟು ಪೋಷಣೆಯನ್ನ ಮಾಡ್ತೇವೆ ಅಂತ ಸಂಕಲ್ಪವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಕ್ಲಬ್ ಸದಸ್ಯರ ಕೆಲಸಕ್ಕೆ ಪ್ರಶಂಸನೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ಇನ್ನು ಈ ವೇಳೆಯಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಜಿಲ್ಲಾ ಗವರ್ನರ್ ಸಾಧು ಗೋಪಾಲ್ ಕೃಷ್ಣ, ಡಿಐಎಸ್ಟಿ 3160 ಅವರು ನಮ್ಮ ರೋಟರಿ ಕ್ಲಬ್ ಸದಸ್ಯರು ಮಾಡ್ತಿರುವಂತಹ ಕಾರ್ಯ ಮೆಚ್ಚುವಂತದ್ದಾಗಿದೆ. ಇನ್ನು ಇಂದಿನ ದಿನದಲ್ಲಿ ಇಂಗಾಲ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿ ಆಮ್ಲಜನಕದ ಪ್ರಮಾಣ ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ. ಇನ್ನು ಇಂತಹ ನಿಟ್ಟಿನಲ್ಲಿ ಪರಿಸರದ ಉಳಿವಿಗಾಗಿ ನಮ್ಮ ರೋಟರಿಯನ್ಸ್ ಮಾಡ್ತಿರುವಂತಹ ಕಾರ್ಯ ಶ್ಲಾಘನೀಯವಾಗಿದೆ ಅಂತ ಹೇಳಿದ್ರು. ಜೊತೆಗೆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದಂತಹ ಬೀದರ್ ನಗರಸಭೆ ಅಧ್ಯಕ್ಷರಾದಂತಹ ಮೊಹಮ್ಮದ್ ಗೌಸ್ ಅವರು ಕೂಡ ಮಾತನಾಡಿ ರೋಟರಿ ಕ್ಲಬ್ ಆಫ್ ಬೀದರ್ನ ಸಿಲ್ವರ್ ಸ್ಟಾರ್ ಮಾಡ್ತಿರುವಂತಹ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಇನ್ನು ನಮ್ಮ ಸರ್ಕಾರ ಪರಿಸರದ ಉಳಿವಿಗೆ ಅನೇಕ ಮಹತ್ವದ ಕಾರ್ಯಗಳನ್ನ ಕೈಗೊಂಡಿದೆ. ಇನ್ನು ಇಂಥದ್ರಲ್ಲಿ ಸಮಾಜದಲ್ಲಿ ಸಂಘ ಸಂಸ್ಥೆಗಳು ಕೂಡ ಇದೇ ರೀತಿಯಲ್ಲಿ ಕೈ ಜೋಡಿಸಿದ್ರೆ ಉತ್ತಮ ಪರಿಸರವನ್ನ ನಿರ್ಮಾಣ ಮಾಡಬಹುದಾಗಿದೆ ಅಂತ ಹೇಳಿದ್ರು. ಇನ್ನು ರೋಟರಿಯನ್ಸ್ ನೆಟ್ಟಂತಹ ಸಸಿಗಳಿಗೆ ಜವಾಬ್ದಾರಿಯಿಂದ ನಗರಸಭೆಯಿಂದ ಪೋಷಣೆ ಮಾಡಲಾಗುವುದಂತ ಭರವಸೆಯನ್ನ ನೀಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಕ್ಲಬ್ನ ಜಿಲ್ಲಾ ಕಾರ್ಯದರ್ಶಿ ವಿ ಶಿವರಾಮಿರೆಡ್ಡಿ, ಸಹಾಯಕ ಗವರ್ನರ್ ಕಲ್ಯಾಣ ವಲಯ ಸೂರ್ಯಕಾಂತ್ ರಾಮ್ ಶೆಟ್ಟಿ, ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ಉಪಾಧ್ಯಕ್ಷ ಅಧೀಶ್ ಆರ್ವಾಲಿ, ಪೂಜಾ ಜಾರ್ಜ್, ಸ್ಯಾಮ್ವೆಲ್, ಕಾರ್ಯದರ್ಶಿ ಸ್ಫೂರ್ತಿ ಧನ್ನೂರ್, ಜಂಟಿ ಕಾರ್ಯದರ್ಶಿ ಯೋಜನಾ ಸಂಯೋಜಕ ಆನಂದ್ ಕುಲಕರ್ಣಿ, ಮಂಜುನಾಥ್ ಹೂಗಾರ್, ಸಂಗಮೇಶ್ ವಡ್ಗಾವೆ, ನಿರ್ದೇಶಕರು ಸಹನಾ ಪಾಟೀಲ್, ಗುರು ಸಿಂಧೋಲ್, ಕೀರ್ತಿವಾಲೆ, ಭಾವೇಶ್ ಪಾಟೀಲ್, ಲವ್ನೀತ್ ಸಿಂಗ್, ಸದಸ್ಯರಾದ ಆನಂದ್ ಕೊಟ್ಟರ್ಕಿ, ಮನೋಜ್ ರಬ್ಕಾರ್, ಗುರು ಮೈಲಾಪುರ್, ನವೀನ್ ಕೋಯಲ್, ಪ್ರಸನ್ನ ಸಿಂಧೋಲ್, ಕಿರಣ್ ಸ್ಯಾಮ್ವೆಲ್, ಗಣೇಶ್ ಪಾಟೀಲ್, ಮಂಜುನಾಥ್ ಖುಬಾ, ಅಶೋಕ್ ಹೆಬ್ಬಾಳೆ, ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂಸ್ ಸೆಂಚುರಿ ಅಧ್ಯಕ್ಷ ಶಿವಕುಮಾರ್ ಪಖಲ್ ಮತ್ತು ಕಾರ್ಯದರ್ಶಿ ಪ್ರಭು ತಡ್ಪತಿ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೋಡ್ರಿ ऐसा आ जाएंगे. Sadhu Gopal Krishna, District Governor, Rotary District 3160. Today, Bidar Silver Star Club is taking up a plantation program, going to plant 500 saplings for giving a shadow and
protect the nature. It's one of the passionate programs for me. Be there, not only in Bidar, everywhere in the world now. The need of the hour is save nature, save environment. Because of so many damage to the nature, carbon monoxide by the vehicles, ozone layer is also damaged. So now everybody has to participate in saving the nature, planting trees, and we have to maintain the ecological balance. नहीं तो बहुत तकलीफ हो जाता है. सो आप लोग सब जानता है ऐसा sudden rains, heavy rains suddenly, and so much of damage to the nature is happening. So I congratulate Bidar Silver Star towards a new club being one of the good service activity. So I appreciate for them, and I wish you to take and protect the trees, see that the nature is saved, Bidar is full of greenery. Thank you very much for this opportunity. With the help of local administration, and the club also will oversee the growth and everything. They supervise. Any organizations picking plants and simply clicking some photos, then You please wait and watch. The Rotary Club will not do that. Definitely they will take care of the growth. So there is one saying, nurse the baby, protect the child, free the adult. Like that till it is grown, sustained growth will maintain. Once it is sustained, it will have no tree guard is required. any targeting through Rotary Club means lakhs of transactions like that. As such, it is no nationwide program. Every club they take its own program. They take responsibility. Like this, last week Davanagere there was a plantation program. So local club will take care of the planting and production. Similarly, this club also will take care of the local needs. सभी को नमस्ते. सबसे पहले रोटरी क्लब सिल्वर को बहुत बहुत बिदर की जनता की तरफ से मुबारकबाद देता हूं. जो उन्होंने काम किया है बहुत ही बड़ा काम कर रहे हैं. पूरी रोटरी क्लब को बिदर की जनता की तरफ से, हमारी फैमिली की तरफ से बहुत बहुत मुबारकबाद. आज सुबह यहाँ पर एक झाड़ का इनाग्रेशन किया है. जैसे ही 500 झाड़ लगाए जाएंगे और पूरे उसको केमिकल के साथ लगाया जा रहा है. इसके बाद जो भी उसको वाटर देना है वो म्यूनसिपाल्टी की तरफ से हम लगाएंगे, देंगे और उसको खाद वगैरह देंगे. यही बिदर को एक अच्छी सी शानदार सिटी बनाने का रोटरी क्लब ने काम शुरू किया है. उसी के साथ हमारा भी योगदान रहेगा. हम ये झाड़ शाम में लगाने वाले थे क्योंकि वो रोटरी क्लब वालों का प्लान था शाम में लगेंगे बोल के. फॉरेस्ट के झाड़ भी लगे गए हैं और उसी को फूल भी आया है. उनको भी मुबारकबाद देता हूँ जो फॉरेस्ट डिपार्टमेंट की तरफ से झाड़ लगा रहे हैं. और परसों में एक बहुत सा बड़ा फंक्शन हुआ, उसको भी मुबारकबाद देते हैं. बिदर एक ऊंचाई की तरफ जा रहा है. हर आदमी बिदर को एक बेंगलुरु जैसा सिटी बनाने के लिए काम कर रहे हैं. पूरी बिदर की जनता को मैं मुबारकबाद देता हूं. मौसम भी बदला है, उसी तरह हम बिदर में ऐसे ही रहेंगे. मेरी दुआएं हैं. इतना कहते मैं अपनी बात खत्म. गुड मॉर्निंग, मैं पुनीत सिंह, रोटरी क्लब बिदर सिल्वर स्टार का प्रेसिडेंट हूँ. आज हमारे क्लब की तरफ से 500 झाड़ लगाने का हम लोग प्रयास कर रहे हैं और आज हमने 11 झाड़ आज लगाए. हमारे डिस्ट्रिक्ट गवर्नर सर आए हुए हैं और गौरव जी आए हुए, मसरा जनरल जी हैं, सारे मेंबर हैं. तो आज हम सब मिलके झाड़ लगाए हैं. जो हमारे डिस्ट्रिक्ट इंचार्ज मिनिस्टर ईश्वर खंडरे जी जो 25 करोड़ झाड़ पूरा कर्नाटका में लगाने के लिए 5 साल में जो लगाने के लिए उन्होंने बोला है, तो वही ध्यान रखते हुए हम लोग भी हमारे तरफ से उनको डेडिकेट करते हुए 500 झाड़ लगा रहे हैं. तो इसी तरह मैं सभी बिदर के नागरिक को बोलूँगा कि सब हर बंदा एक एक झाड़ लगाए, जिससे बिदर में पूरी ग्रीनरी फैले और हमारा एनवायरनमेंट, वी कैन सेव द एनवायरनमेंट. थैंक यू. Thank you. Now I would like to welcome you, sir, to felicitate our District Secretary V. Shivarama Reddy, sir. I would also request Naveen Goyal, sir, to join. Good
Thank you. To felicitate our new Century Club President Shiv Kumar Pakal sir. ಸರ್ ನೋಡಿ ಸರ್, ಈ ಕಡೆ ನೋಡಿ ಸರ್. He joined recently as a Indian Polaris Fellow. Yes. As we have our Assistant Director of Horticulture, Anand Kulkarni sir, who initiated this program, and we definitely gonna plant more than 500 trees across. Leaders, superstar. Really very happy to see you all here this morning. 20 years of this bubbling, all the youth club. Really, we need badly now for Rotary requires young blood like you all. One of my passionate programs is plantation. Because the need of the hour, the need of the day is to preserve our ecology. LPG, liberalization, privatization, globalization. After that, widening of roads, infrastructure development, due to so many other reasons, deforestation. Now, because of all cumulative effect of all these things, PHF Rotarian Sadhu Gopal Krishna sir and First Lady ma'am for their presence today in this and inauguration for the plantation drive, and along with that for guiding us for the Rotary journey ahead for the young Silver Stars. A sincere thank you to our chief guest, CMC Chairman sir, Mohammad Gaus sir, for his constant support in all the projects what we are planning in Bidar. We are also honored to have our district Secretary, Rotarian B. Shivarama Reddy sir, who have joined us in the first visit to our club Silver Star. I am deeply grateful to our club advisor, Rotarian Baswa Zannur sir, who have always guided us in throughout the journey, and as well as he has always supported in the upliftment of our club and as well as the world. A big thank you also to our Assistant Governor who have newly elected, and it's his first visit, and in the first visit he has given his presence for our plantation drive and as well as in the breakfast meeting as well. I would also give the special thanks to our project coordinators, Anand Kulkarni sir, Manjunath Hogar sir and Sandesh Vodgare sir for the impeccable planning and execution of this plantation drive, and we are going ahead with the further our milestone of 500 plants as well. I would also like to thank the newly elected President and Secretary of New Century Club who have given presence today in this event. I would also like to thank our media team and as well as our office bearers, directors and the main Silver Stars for making this event a grand success within a short 2 days of time. Thank you everyone.